ಹೇ ಗಾಯ್ಸ್, ವೆಲ್ಕಮ್ ಟು ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮಗೆಲ್ಲ ಇವತ್ತು ಸಿಹಿ ಗೆಣಸು ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತೀರಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗಿದ್ರೆ ನೋಡೋಣ ಬನ್ನಿ ಹೇಗೆ ಮಾಡೋದಂತ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಹಾಗೂ 1/4 ಕಪ್ಪಷ್ಟು ರವೆನ ಹಾಕ್ಕೊಳ್ಳೋಣ. ರವೆ ಹಾಕೋದ್ರಿಂದ ಹೋಳಿಗೆ ತುಂಬ ಸ್ಮೂತಾಗಿ ಬರುತ್ತೆ. ಹಾಗೂ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೂ ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಕಲಸಿದಾಗಿದೆ. ಇದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ತಟ್ಟೆನ ಕ್ಲೋಸ್ ಮಾಡಿಕೊಂಡು ನೆನೆಯಕ್ಕೆ ಬಿಡೋಣ. ಅಷ್ಟರಲ್ಲಿ ಹೂರಣ ರೆಡಿ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು 4 ರಿಂದ 5 ಗೆಣಸು ಹಾಕ್ಕೊಳ್ಳೋಣ. ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಕೂಗಿಸ್ಕೊಳ್ಳೋಣ. ಇವಾಗ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಪಕ್ಕದಲ್ಲಿ ಹೂರಣಕ್ಕೆ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇವಾಗ ಒಂದು ಪ್ಯಾನ್ಗೆ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಳೋಣ. 1/4 ಕಪ್ಪಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಪಾಕ ಗಟ್ಟಿಗೆ ಆಗಬೇಕಲ್ವ, ಅದಕ್ಕೆ. ಇವಾಗ ಒಂದು ವಿಷಲ್ ಕೂಗಿದೆ, ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈ ರೀತಿ ಗೆಣಸು ಬೆಂದಿದೆ. ಇವಾಗ ಇದನ್ನು ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ಇವಾಗ ಗೆಣಸು ಈ ರೀತಿ ಸಿಪ್ಪೆ ಸುಲಿದಿದ್ದಾಗಿದೆ. ಇವಾಗ ಒಂದೊಂದೇ ಗೆಣಸನ್ನ ಈ ರೀತಿ ತುರ್ಕೊಳ್ಳೋಣ. ಇವಾಗ ಈ ರೀತಿ ಗೆಣಸನ್ನ ತುರ್ಕೊಂಡಿದ್ದಾಯಿತು. ಪಾಕ ಹೆಂಗಾಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇವಾಗ ಪಾಕ ಆಗಿದೆ. ಈ ಥರ ಗಟ್ಟಿಗೆ ಪಾಕ ಬರಬೇಕು. ಇವಾಗ ಇದಕ್ಕೆ ತುರಿದಿರೋ ಗೆಣಸನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಹೂರಣಕ್ಕೆ ಸ್ವಲ್ಪ ಗಸಗಸನ ಆ್ಯಡ್ ಮಾಡ್ಕೊಳ್ಳಿ. ಗಸಗಸನ ಫ್ರೈ ಪ್ಯಾನಲ್ಲಿ ಹುರಿದ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಇವಾಗ 2 ಮಿನಿಟ್ಸ್ ಆಗಿದೆ. ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ, ಈ ರೀತಿ ಚೆನ್ನಾಗಾಗಿದೆ. ಇವಾಗ ಇದಕ್ಕೊಂದು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ತುಪ್ಪ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೂರಣ ಯಾವ ರೀತಿ ಬೆಂದಿರಬೇಕಂದ್ರೆ ನಾವು ಕೈಯಲ್ಲಿ ಮುಷ್ಟಿ ಕಟ್ಟು ನೋಡಿದಾಗ ಅದು ನಮ್ಮ ಕೈಗೆ ಅಂಟ್ಕೋಬಾರ್ದು. ನೋಡಿ, ಈ ರೀತಿ. ನೋಡಿ, ಕೈಗೆ ಅಂಟ್ಕೊಂಡಿಲ್ಲ. ಇವಾಗ ಹೂರಣ ರೆಡಿಯಾಗಿದೆ. ಇವಾಗ ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ ಹೂರಣನ ಈ ರೀತಿ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಬ್ಬಟ್ಟು ತೊಟ್ಟೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಕನಕ ಚೆನ್ನಾಗಿ ನೆಂದಿದೆ. ನೋಡಿ, ಈ ರೀತಿ. ಇವಾಗ ಇದರಲ್ಲಿ ಒಬ್ಬಟ್ಟು ತೊಟ್ಟೋಣ. ಇವಾಗ ಒಬ್ಬಟ್ಟು ತೊಟ್ಕೊಳ್ಳೋಣ. ನೋಡಿ, ಕನಕನ ಇಷ್ಟು ಸ್ವಲ್ಪ ಉಂಡೆ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ಅಗಲ ತೊಟ್ಟಿದಾದ್ಮೇಲೆ ಇದರೊಳಗೆ ಹೂರಣ ಇಟ್ಕೊಳ್ಳೋಣ. ಹೂರಣನ ಈ ರೀತಿ ಲಾಕ್ ಮಾಡಿ. ನೋಡಿ, ಇವಾಗ ಲಾಕ್ ಮಾಡಿದ್ದಾಯಿತು. ಲಾಕ್ ಮಾಡಿದ್ವಲ್ಲ, ಅದನ್ನು ಕೆಳಗೆ ಇಟ್ಕೊಳ್ಳಿ ಯಾವಾಗ್ಲೂ. ಇವಾಗ ತೊಟ್ಕೊಳ್ಳೋಣ. ನಿಮಗೆ ಈ ರೀತಿ ಫಿಂಗರ್ ಪ್ರಿಂಟ್ ಬರಬಾರ್ದು ಅಂದರೆ ಈ ರೀತಿ ಪ್ರೆಸ್ ಮಾಡ್ಕೊಂಡು ಈ ಥರ ಮಾಡಿ, ಅವಾಗ ಫಿಂಗರ್ ಪ್ರಿಂಟ್ ಕಾಣಲ್ಲ. ನೋಡಿ, ಈ ರೀತಿ. ಇವಾಗ ಇದನ್ನು ತೊಟ್ಟಿದಾಯಿತು. ಇವಾಗ ಇದನ್ನು ಒಲೆ ಮೇಲೆ ಸುಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಗ್ಯಾಸ್ ಮೇಲೆ ಹೆಂಚಿಟ್ಕೊಂಡಿದ್ದೀನಿ. ಹೆಂಚಿಗೆ ತೊಟ್ಕೊಂಡಿರೋ ಹೋಳಿಗೆನ ಹಾಕೊಳ್ಳೋಣ. ಇವಾಗ ಒಬ್ಬಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇವಾಗ ತಿರುವಾಕೊಳ್ಳಿ. ಇವಾಗ ಮೇಲ್ಗಡೆನ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ.
ನೋಡಿದ್ರಲ್ವ ಒಬ್ಬಟ್ಟು ಮಾಡೋದು ಎಷ್ಟು ಈಸಿ ಅಂತ. ಮಕ್ಳುಗಳೆಲ್ಲ ಗೆಣಸನ್ನ ಬೇಯಿಸ್ಕೊಟ್ರೆ ತಿನ್ನಲ್ಲ, ಅವ್ರಿಗೆ ಈ ರೀತಿ ಒಬ್ಬಟ್ಟು ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ತಿಂದು ತಿಂತಾರೆ. ನೋಡಿದ್ರಲ್ವ ಫ್ರೆಂಡ್ಸ್, ಸಿಹಿಗೆಣಸು ಒಬ್ಬಟ್ಟು ಮಾಡೋದು ಎಷ್ಟು ಈಸಿ ಅಂತ. ಇವಾಗಂತೂ ಸಿಹಿಗೆಣಸು ಕಾಲ ಎಲ್ಲ ಕಡೆ ಸಿಗುತ್ತೆ. ನಿಮ್ಮನೇಲೂ ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ಇವತ್ತು ಮಾಡಿರೋ ಈ ಸಿಹಿಗೆಣಸು ಹೋಳಿಗೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.